ಏನು ಹೇಳಿದ್ರು ಡಾಕ್ಟ್ರು? ಹಾಂ, ಇಂಜೆಕ್ಷನ್ ಮಾಡಿದ್ರ? ಹಾಂ, ಹೊಸ ಕುಕ್ಕರ್ ಖುಷಿ ಆಯ್ತವ? ಖುಷಿ ಆಯ್ತು. ನಿಜ ನಿನ್ನಾಗ ಜಿಮ್ಗೆ ಹೋಗಿದ್ದೆ ನಾನು. ಎಲ್ಲ ತಗೋ ಪ್ಯಾಕ್ ಬಿಡಿಸ್ಬಿಟ್ಟು ಸಿಕ್ಸ್ ಪ್ಯಾಕ್ ಬರಲ್ಲ ಅವರು ನನಗೆ. ತೋರ್ಸೋ ಹೋಗ್ತೀರಾ? ಸಿಕ್ಸ್ ಪ್ಯಾಕ್ ತೋರ್ಸೋ. ಸೋಷಿಯಲ್ ಮೀಡಿಯಲ್ಲಿ ತೋರ್ಸಂಗಿಲ್ಲ, ಒಂದಿನ ಅಪ್ಲೋಡ್ ಮಾಡ್ತೀನಿ. KGF ಅಲ್ಲಿ ಚಾಚು ಇವನು ತಾತ ಕೇಳ್ತಾರಲ್ಲ, ಯಾರಿಗೋಸ್ಕರ ಈ ಥರ ಮಾಡ್ತಾ ಇದೀಯಾ ಅಂತ ಹಂಗೆ ಕೇಳ್ಬೇಕಾಯ್ತು. ಇಷ್ಟೊತ್ತು ಗಂಟೆ ಯಾರಿಗೋಸ್ಕರ ಕೆಲಸ ಹತ್ಕೊಂಬಂಗೋಸ್ಕರ ಕೆಲಸ ಮಾಡ್ತಿರೋದ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನನ್ನ ತಂಗಿಗೆ ಹುಷಾರಿಲ್ಲ, ಬೆಳಗ್ಗೆನೆ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಯ್ತಿದ್ದೀವಿ. ಬಾ ಮತ್ತೆ ಬೇಗ ಕರ್ಕೊಂಡು ಅವಳು ಗೈಸ್. ನೆನ್ನೆ ಚಾದಿನ ಚುಚ್ಚಂಗಿರಿ ನಾಗಮಂಗಲಲ್ಲಿ ಚೆಂದಾಗಿ ಓಡಾಡಿಸ್ಬಿಟ್ಟವ್ರಲ್ಲ ಅವಳಿಗೆ, ಅದರಿಂದ ಕಾಲು ನೋವು ಬಂದ್ಬಿಟ್ಟೈತೆ, ಅವಳಿಗೆ ಓಡಾಡೋಕ್ಕಾಗಲ್ಲ. ಅದೇನೋ ಆಮೇಲೆ ನಮ್ಮವ್ವ ಹೊರಗಡೆ ಆಗೋಳೆ ಅಂತವ್ರೆ, ಗೊತ್ತಿಲ್ಲ ನನಗೆ. ನಾನೊಂದು ಸ್ವಲ್ಪ ನೈಟು ನಮ್ಮ ಹುಡುಗನ ಜೊತೆ ಹೋಗಿದೆ ಮನೆಗಳಿಗೆ, ನೈಟ್ ಮನೇಲಿರಲಿಲ್ಲ. ಅದರಿಂದ ಅಂತೂ ಇಂತೂ ದೇವಲಾಪುರ ಹತ್ರ ಬಂದು ಆಸ್ಪತ್ರೆಗೂ ಬಂದು ನಮ್ಮ ತಂಗಿನೂ ನಮ್ಮ ತಾಯಿನೂ ಒಳಗಡೆ ಹೋಗೋರೆ, ನಾನು ಆಚೆ ಕಡೆ ಕೂತಿದ್ದೀನಿ. ಬೈಕ್ ಓಡಿಸ್ಕೊಬರೋಂತ ಫುಲ್ಲು ಇದಾಗ್ಬಿಡ್ತದೆ, ರಿಸ್ಕ್ ಆಗ್ಬಿಡ್ತು ಸ್ವಲ್ಪ. ಇವಾಗ ಅವರು ಒಳಗಡೆ ಹೋಗೋರೆ, ಒಳಗಡೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ನಾನು. ಕೆಲವೊಂದು ಸಾರಿ ಬೋದ್ಬಿಟ್ಟಿದ್ರು, ಇವ್ರು ಬೋದಿರಲಿಲ್ಲ, ಬೇರೆಯವ್ರು ಬೋದಿದ್ರು, ಅದಕ್ಕೆ ಮಾಡೋಕ್ಕೆ ಹೋಗಲ್ಲ. ನನಗೂ ಸಂಕೋಚ ಒಳಗಡೆ ವೀಡಿಯೋ ಮಾಡೋಕ್ಕೆ. ಅವ್ರ ಮುಂದೆ ಅವ್ರು ತೋರ್ಸ್ಕೊಬರ್ತಾರೆ, ಬಂದಮೇಲೆ ಕರ್ಕೊಂಡು ಒಳಗೆ ಹೋಗೋರೆ ಹಾಸ್ಪಿಟ್ಲು. ಶ್ರೀ ಗುರು ಮಲ್ಲೇಶ್ವರ ಕ್ಲಿನಿಕ್ ಅಂತ. ಈ ಹಾಸ್ಪಿಟ್ಲನ್ನ ನಮ್ಮ ದೊಡ್ಡವರು ತೋರಿಸ್ಕೊಟ್ಟಿರೋದು, ನಮ್ಮ ಪದ್ದಿ ದೊಡ್ಡವ ಅಂತ, ಇಲ್ಲೇ ಕ್ವಾಟ್ನಳ್ಳಿ ಪಕ್ಕದೂರು. ಅವ್ರು ತೋರಿಸ್ಕೊಟ್ಟಿರೋದು ಅಂದರೆ ನಮ್ಮ ಊರ ಅಕ್ಕ, ಅವ್ರು ತೋರಿಸ್ಕೊಟ್ಟಿರೋದು ನಮ್ಮ ತಾಯಿಗೆ. ಅವರು ತೋರಿಸ್ದಾಗಿಂದನೂ ಇಲ್ಲಿಗೆ ಕರ್ಕೊಹೋಗು, ನನಗೆ ಇದೇ ಹಿಡಿತ ಅಂತಾರೆ. ನಮ್ಮ ಇನ್ನೂ ಒಬ್ಬರು ದೊಡ್ಡವ ಅವರೇ ಕಂಚಿಮಳೆಯವರು, ಅವರು ಬಂದು ಇಲ್ಲಿಗೆ ತೋರಿಸ್ಕೊಳ್ಳೋದು. ಅಲ್ಲಿಂದ ಸುಮಾರು ದೂರ ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ವಾಸಿ ಆಯ್ತು ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಬರೋದು. ನಮ್ಮ ಮನೇಲಿ ಒಂದು 40-50 ಕಿಲೋಮೀಟ್ರ್ ಆಯ್ತು ಅನ್ಸುತ್ತೆ ನಮ್ಮ ಪ್ರಕಾರ. ಬಂದಿದ್ದೀವಿ, ಬದಲಿ ಕರ್ಕೊಬೈತೀನಿ ಮನೆಗೆ. ಒಳಗೆ ಹೋಗೋರೆ ರೈಸ್. ಹೊಟ್ಟೆ ಬೇರೆ ಹಸಿತೈತೆ, ಟೈಮ್ ನೋಡ್ರೆ 10 ಗಂಟೆ ಆಗೈತೆ. ಇವಾಗ ತೋರಿಸಿದ್ರು ನಮ್ಮ ಮನೆಯವರು. ಏನು ಹೇಳಿದ್ರು ಡಾಕ್ಟ್ರು? ಹಾಂ, ಇಂಜೆಕ್ಷನ್ ಮಾಡಿದ್ರ? ಹಾಂ, ಮಾತ್ರೆಗಳೆಲ್ಲ ಕೊಟ್ಟವ್ರೆ. ಇತ್ಕೊಳ್ಳೋಕೆ ಆಯ್ತಿಲ್ಲ ಅವ್ರ ಕೈಲಿ ಕರೆಕ್ಟಾಗಿ. ಮೊದಲು ಊರಿಗೆ ಕರ್ಕೋಬೇಕು, ಇಲ್ಲಿಂದ ಊರಿಗೆ ಹೋದ್ಮೇಲೆ ಮಿಕ್ಕಿದ ಕೆಲಸ ನೋಡಬೇಕು. ದೇವಲಾಪುರದಿಂದ ಮನೆ ಹತ್ರ ಬರೋ ಗಂಟ ಫುಲ್ಲು ಎಲ್ಲ ರಿಸ್ಕ್ ಆಗ್ಬಿಡ್ತು. ಟ್ರಿಪ್ಸ್ ಅಲ್ವಾ, ಅದರಿಂದ ರಿಸ್ಕ್ ಆಗ್ಬಿಡ್ತು. ಇಬ್ಬರೇ ಆಗಿದ್ರೆ ಇಷ್ಟು ಏನು ಅನ್ಸಲ್ಲ ನಂಗೆ. ಸಿಂಗಲ್ಲು ಮತ್ತು ಇಬ್ಬರು ಆಗ್ಬಿಟ್ರೆ ಬೈಕಲ್ಲಿ, ಆದರೆ ಟ್ರಿಪ್ಸ್ ಆಗ್ಬಿಟ್ರೆ ಒಂಥರ ರಿಸ್ಕ್ ಆಗ್ಬಿಡ್ತದೆ, ಮುಂದೆಗಡೆ ಒತ್ತಿ ಮಾಡಿಬಿಡ್ತದೆ. ಮಾತ್ರೆ ಕೊಟ್ಟವ್ರೆ ನನ್ನ ತಂಗಿಗೆ. ಯಾವುದು ಗ್ಯಾಸ್ಟ್ರಿಕ್ ಮಾತ್ರ ನುಂಗಿಸು ಈಗ. ಹಾಂ, ಬೆಣ್ಗೆ ತಲೆ ಬಾಚು. ಯಾವಾಗಲೂ ಒಂಥರ ಹುಚ್ಚಿ ಕಣಂಗೆ ಬಿಟ್ಬಿಡ್ತಿದ್ದೆ ಎಲ್ಲ ಕೂದಲ. ಅವಳು ಬಾಚುಗಳಲ್ಲ, ನೀನು ಬಾಚು ಅಂತ ಹೇಳಲ್ಲ. ಹಾಂ, ರೊಟ್ಟಿ ಮೇಲೆ ಮುಚ್ಚೂ ಇಲ್ಲ ಗೈಸ್. ಇವಾಗ ಇನ್ನೂ ನಾನು ನಾಷ್ಟನೇ ಮಾಡಿಲ್ಲ. ಟೈಮ್ ನೋಡಿ 11 ಗಂಟೆ ಆಗಕ್ಕೆ ಬಂದೈತೆ. ಅಲ್ಲಿಂದ ಬರೋ ಗಂಟ ಅಲ್ಲಿ 10 ಗಂಟೆ ಬಿಟ್ಟವರು, ಇಲ್ಲಿ ಬರೋ ಗಂಟ 3/4 ಗಂಟೆ ಟೈಮ್ ಆಗೈತೆ. ಇನ್ನು 11 ಗಂಟೆಗೆ ಇನ್ನು 10 ನಿಮಿಷ ಟೈಮ್ ಇರೋದು. ಈಗ ಮುಖ ತೊಳ್ಕೊಂಡು ನಾಷ್ಟ ಮಾಡಬೇಕು. ನನ್ನ ತಂಗಿನೂ ಮತ್ತು ನಮ್ಮ ಓನು ಇಬ್ಬರು ಮನ್ಗವ್ರೆ, ಮನೆ ಕಂದವ್ರೆ. ಇವರಿಬ್ಬರು ಹಾಸ್ಪಿಟ್ಲಿಗೆ ಹೋಗಿದ್ದಾವಲ್ವಾ, ಅಲ್ಲಿಂದ ಬಂದ್ವಲ್ಲ, ಅದೇನೋ ಮನೆ ಕಂದವ್ರೆ ನಿದ್ರೆ ಮಾಡ್ತಾರೆ. ಏನಕ್ಕೆ ಮನೆ ಕಂದವ್ರೆ ಅಂದರೆ, ಇದು ನೈಟು ಅವ್ರು ಇಬ್ಬರು ನಿದ್ದೆ ಮಾಡಿಲ್ಲ. ನನ್ನ ತಂಗಿ ಅವಳು ಹೊಟ್ಟೆ ನೋವಿಗೆ ಇಬ್ಬರು ನಿದ್ದೆ ಮಾಡಿಲ್ಲ. ನಮ್ಮ ಓನು ಅವಳಿಗೇನಾರ ಅವಳು ಇದು ಮಾಡ್ತಿದ್ರೆ ಮನೆ ಕೆಳಕ್ಕೆ ಹೋಗಲ್ಲ, ಇಬ್ಬರು ಮನ್ಗವ್ರೆ ಮನೆಗಿರಲಿ ಗೈಸ್. ಮತ್ತು ನಿಮಗೆ ನಾನು ಮೊದಲೇ ಹೇಳಿದ್ನಲ್ಲ, ನಮ್ಮ ಮನೆಗೆ 5 ಲೀಟ್ರ್ ಕುಕ್ಕರ್ ತಗೊಬಂದು ಕೊಡ್ತೀನಿ ಅಂತ ಹೇಳಿದ್ದೆ. 5 ಲೀಟ್ರದ್ದು 1 ಲೀಟ್ರದ್ದು ಅಂತ ಹೇಳಿರಲಿಲ್ಲ. ಬಟ್ 5 ಲೀಟ್ರ್ ಕುಕ್ಕರ್ ತರೋಣ ಅಂತ ಹೋಯ್ತಾಯಿದ್ದೀನಿ. ತಗೊಬಂದು ನಮ್ಮ ಮಮ್ಮಿಗೆ, ನಮ್ಮ ಅವ್ವಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಈಗ ಹೋಯ್ತಾಯಿದ್ದೀನಿ. ನಮ್ಮ ತಾಯಿ ನನ್ನ ತಂಗಿ ಇಬ್ಬರು ಮನ್ಗೋವ್ರೆ ತಗೊಬರೋದ ಅಂತ. ದುಡ್ಡು ಒಬ್ಬರು ಕೊಡಬೇಕಾಯ್ತು, ಅವ್ರು ಕೊಟ್ಟರು. ಅದಕ್ಕೆ 1100 ರೂಪಾಯಿ 5 ಲೀಟ್ರ್ ಕುಕ್ಕರ್ ಅವತ್ತು ಕೇಳ್ಕೊಬಂದಿದ್ದೆ. ಅದನ್ನು ಹೋಗಿ ತಗೊಬಂದು ಕೊಡ್ತೀನಿ. ಮತ್ತು ನಮ್ಮ ಬನ್ನಿ ಗೈಸ್, ಹೋಗಿ ಕುಕ್ಕರ್ ತಂದು ನಮ್ಮ ಅಮ್ಮನಿಗೆ ಸರ್ಪ್ರೈಸ್ ಥರ ಕೊಡೋದ ಗೈಸ್. ತಗೊಂಡೆ ಹೊಸ ಕುಕ್ಕರು, 1000 ರೂಪಾಯಿ ಬೀಳ್ತು. ತಗೊಂಡಿದ್ದೀನಿ.
ಇದನ್ನು ತಗೋಗಿ ಇವಾಗ ಮನೇಲಿ ನಮ್ಮವ್ನ ಕೈಲಿ ಕೊಡಬೇಕು. ನಮ್ಮವ್ವ ಏನು ಹೇಳ್ತದೆ ನೋಡೋದ. ಹೊಸ ಕುಕ್ಕರ್ ಹೇಳ್ತಿದ್ದಿಲ್ಲ ಅಡುಗೆ ಮಾಡೋಕ್ಕಾಯ್ತಿಲ್ಲ ಅಂದ. ಬೇಡ ಮೊದಲೇ ಅದು ಓಪನ್ ಮಾಡೋ ಹೊಸ ಕುಕ್ಕರ. ಎಷ್ಟು ಹೇಳ? ಎಷ್ಟು ತಗೊಂಡು? ಒಂದು 1000 ರೂಪಾಯಿ ತಗೊಂಡ್ರು. 1000 ರೂಪಾಯಿ ತಗೊಂಡ್ರು. 1000 ರೂಪಾಯಿ ತಗೊಂಡು ಪರವಾಗಿಲ್ಲ. ಅದೆಲ್ಲ ಕೊಡ್ಬೋದಾ? 1,500 ಕೊಡುವಂತ, ನಾನು 1,000 ರೂಪಾಯಿ ಕೊಡುವಂತ ಫುಲ್ಲು ಫೈಟಿಂಗ್ ಮಾಡ್ಕೊಂಡು ತಗೊಂಬಂದಿರೋದು. ಹಾಂ ಪರವಾಗಿಲ್ಲ. ಪರವಾಗಿಲ್ಲ. 1,500 ಇವಾಗ ನಾವು ಯಾರು ದೇವ್ರನ್ನ ಕೇಳ್ದಿ. ಯಾರನ್ನು ಕೇಳ್ದ? ಶುದ್ಧ ಮಾಡಕ್ಕೆ ಬರ್ತಾರಲ್ಲ ಅವರು ಒಂದಾದ ತಗೊಳ್ಬೇಕಾರೆ 1,500 ಹಾಂ, ನಾನು ಬೇಡ ಅಂದು. ಇದು ಅಡುಗೆ ಎಲ್ಲ ಆದ್ಮೇಲೆ ರಬ್ಬಲ್ನ ಅಲ್ಲೇ ತಕ್ಷಣ ನೀರು ಹಾಕ್ಬಿಟ್ಟು ಮಡಿಕೋಬೇಕು. ನೀರು ಹಾಕ್ಬಿಟ್ಟು. ಹಾಂ, ಇದು ಯಾರು ಹೇಳ್ಕೊಟ್ಟಿಲ್ಲ ನಿಂಗೆ? ಹಾಂ, ಯಾರು ಹೇಳ್ಕೊಟ್ಟಿಲ್ವಾ? ಅಲ್ಲೇ ನೀರು ಹಾಕ್ಬಿಟ್ಟು ಅಲ್ಲೇ ಚಾಕು ತಗೋ ಕುಯ್. ಗೋಟು ಬೇಡಕಣ ಅಂತ ನಂಗೆ ಚಾಕು ತಗೋ ಕುಯ್. ಹಾಂ ಕಾರ್ಡು ವಾರಂಟಿ ಕಾರ್ಡ್ ಅಲ್ಲ. ಹಾಂ ನಿಮ್ಮಂತ ತಂದ ಹಾಂ, ಇಲ್ಲೇ ಜೈಪುರಲ್ಲಿ ತಂದಿದ್ದು. ವಾರಂಟಿ ಕೊಡೋಕೆ ಕುಕ್ಕರ್ಗಳ ಕುಕ್ಕರ್ಗೆ ಯಾರು ವಾರಂಟಿ? ಹಾಂ, ಕುಕ್ಕರ್ಗೆ ಏನಂತ ವಾರಂಟಿ ಕೊಟ್ಟರು? ಕೂಗ್ನಿಲ್ಲ ಅಂದರೆ ತಗೊಂಬನ್ನಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳೋರ. ನೋಡು ಚೆನ್ನಾಗಿದ್ದ. ಹಾಂ, ಒಂದೇ ಕಣ್ಣಲ್ಲಿ ಹೇಳ್ತಿದ್ದಿಲ್ಲ ಕುಕ್ಕರ್ ಇಲ್ಲ ಅಂತ. ಹಾಂ, ಹಂಗೂ 7 ಲೀಟ್ರ್ ತಗೊಬ್ರ ಅಂಕಂದಿದ್ದ. 7.5 ಲೀಟ್ರ್ ಇದ್ದ. ಮತ್ತೆ ಎಲ್ಲಿ ಇದು ಅದ್ಮೇಲೆ ಇದ್ದ? ಮತ್ತೆ ಅದನ್ನೇ ಎತ್ಕೊಂಡಿರಾಗಲ್ಲ ಅಡುಗೆ ಮಾಡಕ್ಕೆ. ಅದಾಗಲ್ವಾ? ದೊಡ್ಡದ್ರಲ್ಲಿ ಆಗಲ್ವ ಅಡುಗೆ ಮಾಡಕ? 5.5 ಲೀಟ್ರ್ ಬೇಕಾ? ಸಾರು ಸರಿ ಅದ. ಹಾಂ, ಸಾರು ಸರಿ ಐತಿದ್ವು ಸಾರ್ಗ. ಮತ್ತೆ ಇನ್ಯಾವ್ದಕ್ಕೆ ಬೇಕು ಈಗ? ಮತ್ತೆ ಇನ್ಯಾವ್ದಾದ್ರು 2 ಬೇಕು? ಲೀಟ್ರ್ ಬೇಕು. 2 ಲೀಟ್ರದ್ದು ಎಷ್ಟು ಅದಕ್ಕೆ? ಅವಾಗ ಇದು 2 ಲೀಟ್ರದ ಅಲ್ಲ ಅದಲ್ಲ. ಈಗ ಇರೋದು ಎಷ್ಟು ಲೀಟ್ರದ ಚಿಕ್ಕದು? 3. ಇದು 3 ಲೀಟ್ರದ. ಅದು 2 ಲೀಟ್ರ್ ಬೇಕಾ? 2 ಲೀಟ್ರದ್ದು ಏನಕ್ಕಿವ? ಸಮಯ ತಪ್ಪರು 1 ಪಾವಕ್ಕೆ ಕೂಗಿಸ್ಬೋದು. ಸಮಯ ತಪ್ಪರು 1 ಪಾವ್ ಅಕ್ಕಿ ಕೂಗಿಸ್ಬೋದಾ? ಬೇಡ ಬಿಡು, 2 ಪಾವನೆ ಕೂಗಿಸು ಯಾವಾಗಲೂ. ಅನ್ನ ಇರ್ತಲ್ಲ, ಹಾಂ, ಅನ್ನ ಇದ್ದಾಗ ಅನ್ನ ಮಾಡಿಬಿಟ್ಟು ಏನೇ 2 ಲೀಟ್ರದ್ದು ಅಂದ್ರೆ ಇದೇ 1,000 ರೂಪಾಯಿ ಅಂದ್ರೆ ಅದು. ಇಲ್ಲಾಂದ್ರೆ ಒಂದು 600 ರೂಪಾಯಿ ಇರುತ್ತೆ ನನ್ನ ಪ್ರಕಾರ. ತಗೊಬಂದ್ರೆ ಆಯ್ತು ಬಿಡು. ಸರಿ ಇದಾತ ಎತ್ತು ಮಾಡಿಬಿಡ. ಹಾಂ, ನೀರೊಳಗೆ ಗೈಸ್, ನೀವು ಹೇಳಿದ್ದು ಮತ್ತು ನಮ್ಮಮ್ಮ ಕೇಳಿದ್ದು 2 ಫೈನಲ್ ಆಯಿತು. ಏನೋ ಅಂದರೆ ಕುಕ್ಕರ್ ತಗೊಬಂದು ಕೊಡಿ ಅಂತ ನೀವು ಹೇಳ್ತಿದ್ರಿ. ನಮ್ಮಮ್ಮನೂ ಕೇಳ್ತಿತ್ತು ಅಂದರೆ ಬೋಯ್ಕಂಡು ಕೇಳ್ತಿತ್ತು. ಅದನ್ನು ತಂದುಕೊಟ್ಟಾಯಿತು. ನೆಕ್ಸ್ಟು ಏನೋ ತಗೊಬತ್ತೀನಿ. ಇದೊಂದೇ ಲಾಸ್ಟ್ ಅಲ್ಲ, ನೆಕ್ಸ್ಟು ತಗೊಬತ್ತೀನಿ. ಮನೆಗೇನೋ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತಗೊಬಂದು ಕೊಡ್ತೀನಿ. ಅದನ್ನ ತಂದು ಸರ್ಪ್ರೈಸ್ ಆಗಬೇಕು ತಂದಮೇಲೆ. ಆ ಥರ ತಂದು ಕೊಡ್ತೀನಿ. ಏನವ ತೊಳ್ದಿಯಾ? ಖುಷಿ ಆಯ್ತವ? ಖುಷಿ ಆಯ್ತು. ಹಾಂ, ಏನ ಕುಕ್ಕರ್ ಐತಿರ್ಲಿಲ್ವಾ? ಅದಕ್ಕೆ ತಗೊಬಂದು ಕೊಟ್ಟಿದ್ದು. ಪಳ 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 ಅಂತ ಹೊಳಿತದ. ಆಮೇಲೆ ಕರ್ಗಾಯ್ತವ. ಕರ್ಗಾಯ್ತವ. ನೀನು ಅಟ್ಟಿನ ಹೋಗಿ ತೊಳೆಯಲ್ಲ, ಅದಕ್ಕೆ ಕರ್ಗಾಯ್ತವ. ಬೇಯಿಸ್ಬಿಟ್ಟೇರ. ಏನು ಅಡುಗೆ ಮಾಡ್ತಿದೆ? ಬೇಳೆ ಸಾರು ಅಣ್ಣನ. ಬೇರೆ ಏನಾದ್ರು ಮಾಡ್ಬೇಕಾಯ್ತು. ಚಿಕನ್ ತಗೊಂಬ. ಚಿಕನ್ ಮಾಡ್ಕೊಂಡಿದ್ರೆ ಆಗಬೇಕವ. ಚಿಕನ್ ಮಾಡಕಪ್ಪ ಈಗ. ಯಾಕ ಗೈಸ್, ನಮ್ಮ ಮನೇಲಿ ನನಗೆ ಚಿಕನ್ ತಿನ್ನೋದಂಗೆ ಮಾಡಾಕ್ತಾರ. ಹೆಂಗ ಹುಷಾರಿಲ್ಲ ಯಾರಿಗೆ? ಪಲ್ಲವಿಗೆ. ಅವಳಿಗೆ ಇದು ಚಿಕನ್ ತಿಂದರೆ ಚೆನ್ನಾಯ್ತಳ. ಹೊಟ್ಟೆಗೆ ತಿಂದರೆ ತಾನೇ ಚೆನ್ನಾಗದ. ಹೆಂಗೆ ಮಲಗೋಳ ನೋಡು. ನರಕ್ಲಿ ಬೇಯಿಸ ಅವಳ ಹೆಸರು ನರಕ್ಲಿ ಅಂತ. ಅವ ಚಾಕ್ ತಗ ಕುಯ್. ಇದಾ ಚಾಕ್ ತಗ ಕುಯ್. ಯಾಕೈತ ಕುಯ್ಕೊಟ್ನ. ಮತ್ತು ಚರ್ಮಣ್ಗಳು ಕೂದ್ರೆ ಇನ್ನೇನದ್ದು ಚಾಕ್ ತಗೋ ಕುಯ್ಬೇಕು. ಇದ್ರಲ್ಲಿ ಕೂದ್ರೆ ಇನ್ನೇನದ್ದು. ಗೈಸ್, ನಮ್ಮವ್ವ ಅದಕ್ಕೆ ಹಾಕೊಂಡಿತ್ತು ಅದ್ರಲ್ಲಿ ಸಾಂಬಾರು ಮಾಡೋ ಅಂತ. ನಾನು ಯಾವಾಗ ಕೊಟ್ಟು ಅವಾಗ ಇದರಲ್ಲಿ ಹಾಕತ್ತು. ಇದರಲ್ಲೇ ಮಾಡೋ ಅಂತ. ಹೊಸ್ದಾಗಿ ಹೊಸ ಕುಕ್ಕರಲ್ಲಿ ಬೇಳೆ ಸಾಂಬಾರು ಮಾಡ್ತಾವೆ. ಈಗ ಮೊದಲನೇ ಸಾರಿ ನಮ್ಮವ್ವ ಮಾಡ್ತಿರೋದು. ಇದರಲ್ಲಿ ನಾನ್ ವೆಜ್ ಮಾಡಿದ್ರೆ ಚೆನ್ನಾಗಿರೋದು.
ಈ ಕುಕ್ಕರಲ್ಲಿ ಏನಾರ ತಂದು ಚಿಕನ್ ತಂದು ಏನಾರ ಮಾಡಿದ್ರೆ ಆಗೋದು ನಾನ್ ವೆಜ್. ಹಾಂ ಬರಲ್ಲ ಎಲ್ಲ ವಾರನೂ ಇರ್ತಾರೆ. ಹಿಂಗೆ ಭಾನುವಾರನೂ ಮಾಡಂಗಿಲ್ಲ, ಶುಕ್ರವಾರನೂ ಮಾಡಂಗಿಲ್ಲ, ಶನಿವಾರನೂ ಮಾಡಂಗಿಲ್ಲ, ಸೋಮವಾರನೂ ಮಾಡಂಗಿಲ್ಲ, ಮಂಗಳವಾರನೂ ಮಾಡಂಗಿಲ್ಲ. ಅದೇ ಹಿಂಗಾದ್ರೆ ಏನೂ ಇಲ್ಲ. ಗೈಸ್ ನಂಗೆ ಚಿಕನ್ ಇಲ್ದವ್ರು ಪರವಾಗಿಲ್ಲ, ಆದ್ರೆ ನಂಗೆ ಮೊಟ್ಟೆ ತಿನ್ಬೇಕು ಗೈಸ್. ಮೊಟ್ಟೆ ಡೈಲಿ ತಿನ್ಬೇಕು. ಆದರೆ ಇವರು ತಿನ್ನೋದಂಗೆ ಮಾಡಾಕ್ಬಿಟ್ಟವ್ರು ನನ್ನ. ನಿಮ್ಗೊಂದು ಬೇಕಾ ಗೈಸ್? ನನ್ನ ತಂಗಿ ಓರಿಯೋ ಜ್ಯೂಸ್ ತಗೋಬಾ ಅಂತ ಹೇಳ್ತಿದ್ದಾಳಂತೆ. ಸುಸ್ತಾಗ್ಬಿಟ್ಟವಳೆ, ಊಟ ಮಾಡಿಲ್ಲ ಪಾಪ. ಮನ್ಗಿದ್ಲು, ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆನೂ ಊಟ ಮಾಡಿಲ್ಲ, ಸುಸ್ತಾಗ್ಬಿಟ್ಟವಳೆ. ಬಾಳೆಹಣ್ಣು ತಿಂತಾಯಿಲ್ಲ, ಪಕ್ಕದಲ್ಲಿ ಬಾಳೆಹಣ್ಣು ಮಾಡಿಕೊಂಡು ತಿಂತಿಲ್ಲ. ನಮ್ಮವ್ವ ತಿಂತೈತೆ ಬಾಳೆಹಣ್ಣ. ಅಪ್ಪ ಎಲ್ಗೋಗಿದ್ದವ? ಅವ ನೆಕ್ಸ್ಟ್ ಏನು ಬೇಕು ಹೇಳೋ ತಗೊಂಡು ಕೊಡ್ನಿ. ಸಾಲನಲ್ಲ, ದೊಡ್ಡ ಐಟಮಲ್ಲ, ಚಿಕ್ಕ ಐಟಮು. ಏನು ಬೇಕು ಹೇಳು? ಅಡ್ಗೆ ಮಾಡಕ್ಕೆ ತಗೊಂಬಂದು ಕೊಡ್ತೀನಿ. ಏನು ಬೇಕು? ಇರೋವನೇ ಪಾತ್ರೆಗಳನ್ನ. ಗೈಸ್ ನಮ್ಮವ್ವ ಪಾತ್ರೆ ತಗೊಳ್ಳೋ ಬದಲು ಒಂದು ಸೈಡ್ ತಗೋಬೋದಾಯ್ತು ಜಮಾನದಲ್ಲೇ. ಅಷ್ಟು ಪಾತ್ರೆ ತಗೊಂಡು ಸುಮ್ಮನೆ ಎಷ್ಟು ವೇಸ್ಟ್ ಮಾಡೋರು ಅಂದರೆ ಸಿಕ್ಕಾಬಟ್ಟೆ ವೇಸ್ಟ್ ಮಾಡೋರು ಗೈಸ್. ಇವಾಗ ನೋಡಿ ತೆಗೆದು ಪಾತ್ರೆಗಳೆಲ್ಲ ಮಡಗ್ಬಿಟ್ಟು ಬೆಳಿಬೇಕಾಗ್ದೇ ನಮ್ಮ ಕೈಲಿ ಕೊಟ್ಬಿಡು ಅಂತ ಇರೋದು. ಬೆಳಿಗ್ಗೆ ಇಲ್ಲ 4-5 ವರ್ಷ ಆಯ್ತೇನೋ ಅದು ಬೆಳಿಗ್ಗೆ ಪಾತ್ರೆಗಳನ್ನ. ಹಬ್ಬಗಳಿಗೂ ಬೆಳಗ್ತಿಲ್ಲ, ಹಬ್ಬಗಳ್ಗಾರ ಬೆಳಗ್ತಿದ್ರು, ಈಗ ಅದು ಬೆಳಗ್ತಿಲ್ಲ. ಏನವ ಹೇಳೋ? ಒಂದಿಷ್ಟು ಗ್ಯಾಸ್ ತಗೊಂಡ್ಕೊಂಡವ ಸ್ಟವ್. ಹಾಂ ಯಾಕ ಗ್ಯಾಸ್ ಎಲ್ಲ ತರಬೇಕು ತಾನೆ? ಸ್ಟವ್ ಎಷ್ಟು ತರ್ರೆ? ಒಂದು 70,000 ರೂಪಾಯಿ ತಂದ್ಬಿಡ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಿಡೋ, ಬ್ರ್ಯಾಂಡೆಡ್ ಚೆನ್ನಾಗಿರತ್ತೆ ಅಂದ್ಬಿಡ. 70,000 ರೂಪಾಯಿದ ಬ್ರ್ಯಾಂಡೆಡ್ ತಂದ್ಬಿಡು. 70,000 ರೂಪಾಯಿ ಅಲ್ಲಿ ಸಾಲ ಆದ್ರೆ ಅಲ್ಲಿ ತಗೊಂಡ್ಬಿಡು. 70,000 ರೂಪಾಯಿದ ಒಂದು ಗ್ಯಾಸ್ ಬೇಡವಾ? ಗ್ಯಾಸ್ ನಮ್ಮ ಏನು ಹೇಳುತ್ತೆ ನೋಡೋ ಅಂದ್ಬಿಟ್ಟು ಸುಮ್ಮನೆ ತಮಾಷೆಗೆ ಹೇಳಿದೆ. ತಗೊಬರ್ಬಿಡು. ಎಷ್ಟು ಗ್ಯಾಸ್ ತಾನೇ ಬೇಕು ನಿಂಗೆ? ಬೇಡವಾ? ಯಾಕ ಮತ್ತು ಅದರಲ್ಲಿ ಅಡುಗೆ ಮಾಡಿದೆಯಾ? ಮತ್ತು ಅವತ್ತು ಏನಕ್ಕೆ ಬೋಯ್ತಿದ? ಮಾಡ್ದ? ಓ ಗೈಸ್, ಅದು ಹೊಲ ಉರಿತಿರ್ನಿಲ್ಲ, ಅದು ತೂತಲ್ಲಿ ಕಟ್ಕೊಬಿಟ್ಟಿತ್ತು ಎಲ್ಲ. ನಮ್ಮ ಅಪ್ಪ ಚುಚ್ಚಿ, ನಾ ಚುಚ್ಚಕ್ಕೆ ಹೋದೆ, ಅದು ಕ್ಲೀನ್ ಏನಿಲ್ಲ. ನಮ್ಮ ಅಪ್ಪ ಚುಚ್ಚಿ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ತಗೊಂಡು ನೀಟಾಗಿ ಉರಿತಾ. ಅದು ಉರಿದೋದಾಗೇನೋ ನಮ್ಮ ಅವ್ವ ಬೈತಿತ್ತು. ಗ್ಯಾಸ್ ಇಲ್ಲ ಏನಿಲ್ಲ, ನಾ ತಂದಿದ್ದು ಸ್ಟವ್ ಎಲ್ಲ 7 ವರ್ಷ ಆಯಿತು ತಂದು, ಹಂಗೆ ಹಿಂಗೆ ಅಂತ. ಚೈತು ಬಾಂತಿಲಿ 17 ವರ್ಷ ಆಗಿದ್ದವು ಗ್ಯಾಸ್ ತಂದು. ಗೈಸ್ 17 ವರ್ಷ ಆಗಿರೋದು ಈ ಸ್ಟವ್ ಎಲ್ಲ ತಂದು. ಸ್ಟಾರ್ಟಿಂಗು ಈ ಗ್ಯಾಸ್ ಬಿಟ್ರಲ್ಲ, ಆ ಟೈಮಲ್ಲೇ ನಮ್ಮ ಮನೆಯವರು ತಗೊಂಡ್ಬಿಟ್ರು ಅನ್ಸುತ್ತೆ ಗ್ಯಾಸ. ಅವು ಅಕ್ಕ ತಂಗಿ ನಮ್ಮ ಸಾಕಕ್ಕೂ ನಮ್ಮ ಅವನೂ ಇಬ್ಬರೂ ಪಾರ್ಟ್ನರಲ್ಲಿ ತಂದಿದ್ದು ಸ್ಟವ್ವ. ಇಬ್ಬರು ಜಗಳ ಆಡ್ಕೊಂಡು ನಮ್ಮವ್ವ ಅವ್ಳಿಗೆ ತಂದಿರೋದು ಸೇರಾಕ್ಬಿಟ್ಟು ತಂದಿರೋ ದುಡ್ಡನ್ನ ಅರ್ಧ ಅವಳು ಕೊಟ್ಬಿಟ್ಟು ಗ್ಯಾಸ್ನ ಸ್ಟವಲ್ಲನ್ನು ನಮ್ಮ ಅವ್ವನೇ ಬಡಿಕತ್ತು. ಹಾಂ ನೀಗೆ ತಗೊಂಡಿದ್ದ? ಪಾರ್ಟ್ನರಲ್ಲಿ ತಗೊಂಡಿದ್ದಲ್ವಾ? ಗೈಸ್ ಇವ್ರು ಅಕ್ಕ ತಂಗಿರ್ ಜಗಳ ಆಡೋರೆ, ಜುಟ್ಟು ಹಿಡ್ಕೊಂಡು ಏನೋ ಜುಟ್ಟು ಹಿಡ್ಕೊಂಡು ಜಗಳ ಆಡಿರೋದೇ ಈಜಿ ಮಾಡಿಬಿಟ್ಟಿದ್ದಾರೆ ಅಂತ ತಲೆ ಕೂದಲಲ್ಲಿ. ಈಗ ಇದೆಲ್ಲ ಅದೇ ಅಂತ ನಮ್ಮ ಅವ್ವನಿಗೆ ತಲೆನೋವು ಬರೋದು. ಏನೋ ಏನು ಹುಷಾರಿಲ್ಲ? ಕಾಲು ನೋವು ಯಾಕ? ಯಾವ ಕಾಲ? 2 ಕಾಲುವೆ ಯಾಕ? ಓಡಾಡ್ಬಿಟ್ಟು ಅಲ್ಲಿ ಆದಿ ಚುಂಚುಂಗಿರಿ ನಾಗಮಂಡ್ಲಲ್ಲಿ ಓಡಾಡಿದಾರಲ್ಲ. ಹಾಂ ಅವು ಹೆಣ್ಣಿಗೆಲ್ಲ ಸುಸ್ತಾಯ್ತದ ಅನ್ಸುತ್ತಕ್ಕವ. ಒಟ್ಟು ಏನಾರ ರಾಗಿ ಅಂಬ್ಲಿ ಕುಡಿಸು. ರಾಗಿ ಅಂಬ್ಲಿ ಕುಡಿಯಲ್ಲ? ಇನ್ನೇನು ಕುಡ್ದಳ? ಕುಡಿಸಿ ಏನಾರ. ಅದೇ ಇಲ್ಲಿ ತಗೊಬರ ನಾಡಿ ಜ್ಯೂಸ್ ತಗೊಂಡು ಕುಡಿಸ್ಬಿಟ್ಟು. ಹಾಂ ಗ್ಲುಕೋಸ್ ಹಾಕಿಸಿದ್ರೆ ಆಯ್ತಿನಿಲ್ವ ಬೆಳಿಗ್ಗೆ ಒಳಗೆ? ಅಲ್ಲಿ ಜಾಸ್ತಿ ಆಗೋದು ದುಡ್ಡು. ಆಗಲಿ ಬಿಡು, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ರೆ ಹಾಕಿಸ್ಬಿಡ್ಬೋದು. ಗ್ಲುಕೋಸ್ ಹಾಕಿಸ್ಕೊಂಡೇವ ಈಗ ಹೇಳೊಳಗ ಬೆಳಿಗ್ಗೆನೆ ಅವಳೆಲ್ಲದಕ್ಕೂ ಹೂ ಅಂತಳ. ಅವಳು ಗೊತ್ತದ? ನೀ ಹಿಂಗೆ ಕತ್ತಿಂಗೆ ಅಳ್ಳಾಡ್ಸಿದ್ರೆ ಹೂ ಅಂತಳ, ಹಿಂಗಂದ್ರೆ ಹಿಂಗಂತಳ.
ಪ್ಲಸ್ ನಮ್ಮ ಡ್ಯಾಡಿ ಅವ್ರು ಬಂದರು ಈಗ ಅಲ್ಲಿ ಹೋಗಿ ಕೂತಿದ್ರು, ಹೊರಗಡೆ ಹೋಗಿ ಕೂತಿದ್ರು. ಬಂದು ಕರ್ಕೊಂಬಂದೆ. ಇಲ್ಲೇ ನಿಂತಿರ್ತೀನಿ, ತೋರ್ಸ್ಕೊಬಾ. ಫೋನ್ ತಗೊಂಡಿದ್ಯಾ? ಪ್ಲಸ್ ನಮ್ಮ ಅಮ್ಮ ಹಾಸ್ಪಿಟಲ್ ತೋರಿಸ್ಕೊಂಡು ಫೋನ್ ಮಾಡುತ್ತೆ. ನಾನು ಇಲ್ಲೇ ಹೋಗಿದ್ದು ಬರ್ತೀನಿ ನಮ್ಮ ಹುಡುಗರ ಹತ್ರ ಮಾತಾಡ್ಸ್ಕೊ ಬರ್ತೀನಿ. ನಮ್ಮ ಹುಡುಗರ ಹತ್ರ ಹೋಗಿ ನಮ್ಮ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದಂತೆ. ಜಿಪಿ ನೀ ದಪ್ಪ ಆಯ್ತದ ಗುರು ಇನ್ನೂ ನಿಜವೂ ಅಲ್ಲಿಂದ ಬತ್ತಿನೆಲ್ಲ ನಡ್ಕೊಂಡು ನಿಜವೂ ದಪ್ಪ ಕಾಣ್ತದ. ಏನೋ ದಪ್ಪ ಐತೆ ಇಲ್ವಾ? ಏನ್ 6 ಪ್ಯಾಕ್ ಜಿಮ್ ಬೇರೆ ಹೋಯ್ತಿದೆ. ನಿಜ ನಿನ್ನಾಗ ಜಿಮ್ಗೆ ಹೋಗಿದ್ದೆ ನಾನು. ಎಲ್ಲ ತಗೋ ಪ್ಯಾಕ್ಗಳು ಬಡಿಸ್ಬಿಟ್ಟು 6 ಪ್ಯಾಕ್ ಬರಲ್ಲ ಗುರು ನಂಗೆ. ತೋರ್ಸೋ ಹೋಗ್ತೀರಾ? 6 ಪ್ಯಾಕ್ ತೋರ್ಸೋ. ಸೋಷಿಯಲ್ ಮೀಡಿಯಲ್ಲಿ ತೋರ್ಸಂಗಿಲ್ಲ, ಒಂದಿನ ಅಪ್ಲೋಡ್ ಮಾಡ್ತೀನಿ ಬಂದ್ಮೇಲೆ ಎಲ್ಲ ಫ್ಯಾಮಿಲಿ ಪ್ಯಾಕ್. ನಿಜವೂ ದಪ್ಪ ಆಯ್ತಾರಂತಾನೆ ಜಿಪಿ. ಹಾಲಿ ಬುಳ್ಳ ತಿನ್ನೋದು ಹೆವಿ ಹೆವಿ ಆದ್ರೆ ಮುಖ ಲೆಕ್ಕ ಹೊಳಿಬೇಕಂತ ಮುಖ ಲೆಕ್ಕ ವಜ್ರೆ ಯಾವತ್ತಿದ್ರು ಹೊಳಿಬೇಕಂತ. ವಜ್ರೆ ಅಪಾಟಿ ಆಯ್ತು ಅಂತ ನೋಡಲ್ಲ, ಮತ್ತೆ ಎಷ್ಟು ಬೆಳೆ ಬೆಳತ್ತದ ನೋಡ್ತಾರ. ಹೆಂಗಿದ್ರು ದಪ್ಪ ಇದ್ದಷ್ಟು ಎಷ್ಟು ಬೆಳೆ ಬೆಳ್ತೀರಿ ಅನ್ನೋದು ನೋಡೋದು ನಾನು. ಎಷ್ಟೇ ದಪ್ಪ ಆದ್ರೂ ಇನ್ನೂ ಹೊಳಿತಾನೆ ಇರ್ತೀನಿ ಅಂತಾರ ವಜ್ರ ತರ. ಏನ್ ಗುರು ಡೈಲಾಗ್ಗಳು ಏನ್ ಸಮಾಚಾರ? ಕಲ್ತ್ಕೊಂಬಂದಾರ ಏನಾರ ಹೇಳು ಒಂದ ಈಗ. ಮಾತೇ ಬತ್ತಿಲ್ಲ ನಮ್ಗೆ ಏನು ಮಾತೆ ನಿಂತೋಗ್ಬಿಟ್ಟವ. ಓ ಬೈ ಬಾ ಬೈ, ಯಾಕೆ ಆ ಕಡೆ ಹೊಂಟೋಗ್ಬಿಟ್ಟೆ? ಮನೋರೋಗಿ ಬಾ ಏನೇನೋ ಹೇಳ್ತಿದ್ದಿಲ್ಲ ಬೈಲಿ ವಿಷಯ. ಪಂಚ್ ಕೊಡ್ತೀನಿ ಅನ್ನೋದು ಏನು ಇಲ್ಲ ಅಂತನಾ? ಸೈಲೆಂಟ್ ಆಗಿ ಹೀರೋ ಲೆವೆಲ್ ತಗೋತಿರೋದಲ್ಲಿ. ಸೈಲೆಂಟ್ ಆಗಿ ಜೋಕ್ ಮಾಡೋದಲ್ವಾ? ಸೈಲೆಂಟ್ ಕಾಮಿಡಿ ಹುಷಾರಿಲ್ಲ. ಇದೇ ಬೈ ಕಾಮಿಡಿ ಅಂದ್ರೆ ಇದೆ. ಸೈಲೆಂಟ್ ಆಗಿ ಕಾಮಿಡಿ ಮಾಡ್ತಿದೆ ಅಂದ್ರೆ ಇದೆ ಬೈ. ನಿಜಲ್ವೇ ಹುಷಾರಿಲ್ಲ ಗಾಯ್ಸ್. ಯಾಕೆ ಏನಾಯ್ತು? ಪಂಚ್ ಕೊಡೋಣ ಅವನಿಗೆ. ಹುಷಾರಿಲ್ಲ ನನಗೆ. 3 ದಿನ ಆಯ್ತು. ಗಂಟ್ಲು ಕೆರ್ತ 4ನೇ ದಿನ ಈಚೆಗೆ ಬರ್ತದೆ ಹೊರಗಡೆ. ಗಂಟ್ಲು ಕೆರ್ತ ಆಗಿದೆ. ಹೋಗ್ಬೇಕಾನೆ. ಏನು ಟ್ರೀಟ್ಮೆಂಟ್ ತಗೊಂಡಿಲ್ವಾ? 4ನೇ ದಿನ ತಗೊಂಡಿದ್ದೀನಿ. ಏನ್ ಟ್ರೀಟ್ಮೆಂಟ್? ಜಿನೇಳಿ ಏನಾದ್ರು ಒಂದು ಟ್ರೀಟ್ಮೆಂಟ್ ಗುರು. ಡೆಲ್ಲ ಇರೋದು ನೋಡೋದು, ಒಂದ್ ಸ್ವಲ್ಪ ಡೆಲ್ಲ ಇರೋದು ಒಂದ್ ಸ್ವಲ್ಪ ಕಾಣ್ತಾ ಆಯ್ತಾಯ್ತು. ತೇಜಸ್ ಕಳೀತದೆ ಎಲ್ಲ ಒಂದು ಪಿಂಪಲ್ ಇಲ್ವಲ್ಲ ಅಂತ. ತೇಜಸ್ ಕಳೀತದಂದ್ರೆ ಏನೋ ಟ್ಯಾಕ್ಸಿಕ್ 10 ಇದು ಹೇಳಿದ್ರು 10 ಟಿಕೆಟ್ ಫ್ರೀಯಾಗಿ ಕೊಡ್ತೇನೆ ನನ್ನ ಕಡೆಯಿಂದ. ಯಾವಾಗ ಟಿಕೆಟ್ ಕೊಡ್ತೀನಿ ಅಂದ ತಕ್ಷಣ ಅವರು ಪೋಸ್ಟ್ಪೋನ್ ಮಾಡ್ಬಿಡಿದ್ರು. ಮುಂದಕ್ಕೆ ಹಾಕ್ಬಿಟ್ರತ್ಯ. ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ತೋರಿಸ್ಕೊಂಡು ಬತ್ತೈತೆ. ಫೋನ್ ಮಾಡಿತ್ತು ಬಾ ತೋರ್ಸಾಯ್ತು ಅಂತ ಬತ್ತೈತೆ ನಡ್ಕೊಂಡು. ಕಾರ್ ಮಗ್ಳಲ್ಲಿ ನೋಡಿ ಯಾವ ಥರ ಬತ್ತಾದವಳೆ, ಗುಂಚಕ್ಕಿ ಥರ. ಇದೇನೋ ಇದೆಲ್ಲ ಪಲ್ಲವಿಗೆ ಜ್ಯೂಸಾ? ಇನ್ನೊಂದು ತಗೊಳ್ಳೆ. ಅಯ್ಯೋ ಬಿದ್ದೋಯ್ತು, ನಿಂತ್ಕೊಡು. ಮಿಸ್ ಆಗೋಯ್ತು ಕವ. ಇದೇ ನನಗೆ ಇದು ಮತ್ತೆ. ಮತ್ತೆ ಪಲ್ಲವಿಗೆ ಯಾಕೆ ನಾನು ಕೊಡ್ತಿದ್ದ? ಸರಿ ಬಾ. ಆಸ್ಪತ್ರೆ ಕರ್ಕೊಂಡಿದ್ಯಾ? ಆಸ್ಪತ್ರೆ ಕರ್ಕೋಗಿದ್ ಕಣಮ್ಮ. ಏನಿಲ್ಲ ಇವಳ್ಗ ಸಂಜೆ ಬೇಕನ ಆಸ್ಪತ್ರೆ ಏನು ಮಾಡೋ ಹೇಳಮಂತ? ಏನು ಮಾಡಂಗಿಲ್ಲ. ನಿಜವೂ ನೀನೇ ಗಟ್ಟಿ ಕಣಮ್ಮ. ನಾನೇ ಗಟ್ಟಿ. ಇನ್ನೇನವಂತ ನಿಜವೂ ನೀನು ವರ್ಷಕ್ಕೊಂದು ಸಾರಿ ಹೋದೆ ಏನೋ ಹಾಸ್ಪಿಟ್ಲ್ಗೆ? ವರ್ಷಕ್ಕೊಂದ್ಸರಿ ಹೋಗ್ತಿ. ಇನ್ನೇನಮ್ಮ ನೀನೇನು ಡೈಲಿ ಹೋದೆಯಾ? ಎಷ್ಟು ನಿಜವೂ ನಮ್ಮ ಅಮ್ಮನೇ ಗಟ್ಟಿ ಹೇಳ್ಕೊಬೇಕು ಅಂದ್ರೆ ನಮ್ಮ ಅಮ್ಮ ವರ್ಷಕ್ಕೊಂದು ಸಾರಿನೇನೋ ಹೋಗೋದು ಹಾಸ್ಪಿಟ್ಲ್ಗೆ. ಏನಕ್ಕೆ ಬಂದರೆ ಕೆಮ್ಲು ಗೊತ್ತಾ ಅಷ್ಟೇ. ಇನ್ನು ನಮ್ಮ ಮನೆಯವ್ರಂತೂ ಸುಮ್ಮನೆ ನಡಿ ಆಸ್ಪತ್ರೆಗೆ ಹೋಗೋ ಹಾಂ ಸುಮ್ಮನೆ ಆಸ್ಪತ್ರೆ ಕಡೆ ತಕೊಂಡ್ ಲಡಾಯಿಗೆ ಹಾಕ್ತಿರಂತ ಗಾಯ್ತು ಕಥ. ಕಡೆ ತಕೊಂಬಂದು ಲಡಾಯಿಗೆ ಹಾಕದ ಹಂಗೆ ಆಯ್ತಂತ. ಎಷ್ಟು ನೋಡಿ ನಮ್ಮ ಮನೆಯವ್ರು ನೋಡ್ಬಿಟ್ಟು ನಮ್ಮ ಅಮ್ಮ ಯಾವ ಥರ ಡೈಲಾಗ್ ಹೊಡಿತಾ ಇದೆ. ಏನು ಇದಕ್ಕೆ ಏನಾರು ಒಂದು ಇದು ಹೇಳಮ್ಮ. ನೀನು ಹೆಂಗಮ್ಮ ಸ್ಟ್ರಾಂಗ್ ಆಗಿರ್ತೀರ? ಒಂಥರ ಗಟ್ಟಿಯಾಗಿರ್ತಿದೆ ಕಣಮ್ಮ. ನಿನ್ನ ವಯಸ್ಸಲ್ಲಿ ಯಾರು ಕೆಲಸನೇ ಮಾಡಲ್ಲ. ನಿಜವಲ್ಲ ಬೆಡ್ ಮೇಲಿಂದನೇ ಎದಳಲ್ಲ. ಏನು ಎಷ್ಟು ನಮ್ಮ ಅಮ್ಮ ಬೆಳಿಗ್ಗೆ ಎದ್ರೆ ಸುಮ್ಮನೆ ಕೆಲಸ ಮಾಡ್ತಿರುತ್ತ. ಯಾರು ಕೆಲಸ ಮಾಡಿದವ್ರು ಇಲ್ಲ ಸೈಟ್ ಹತ್ರಕ್ಕೆ ಹೋಗೋದು ಕೆಲಸ ಮಾಡೋದು. ಏನಾರ ಒಂದು ಕಿತ್ತಾಕೋದು ಎತ್ತಾಕೋದು. ಕರ್ಕೋಗಿದ್ದಿ ಬೆಳಿಗ್ಗೆ ನನ್ನ ತಂಗಿ ಕರ್ಕೋಗಿದ್ದಿ. ಇವ್ ನಮ್ಮ ಮೂನು ಅದೇನೇನ ಅಲ್ಲೆಲ್ಲ ಓಡಾಡ್ಬಿಟ್ಟು ಕಾಲಕ್ಕೆ ಏನೋ ಬಂದ್ಬಿಟ್ಟಿದ್ವು ಅಂತ. ಆಮೇಲೆ ಅದೇನೋ ಹೊರಗಡೆ ಆಗಿದ್ಲಂತ. ಯಾವಾಗ ನಿಮ್ಗೆ ಯಾವಾಗ ಕೇಳಿಸ್ತು? ನಾನಾ? ಯಾವಾಗಮ್ಮ? ರಾತ್ರಿ ಅದ್ ಎಲ್ಗೋಗಿದ? ನಾನಾ ಅಲ್ಲಿ ಮನೆ ಕಳ್ಕ ಹೋಗಿದ್ದೆ.
ಇನ್ನೇನು ಮಾಡ್ಬೇಡ ಬಿಡಮ್ಮ. ನನ್ನ ತಂಗಿ ಜ್ಯೂಸ್ ಕುಡಿತಾವಳೆ, ಸುಸ್ತು ಅಂದಲ್ಲ ಅದಕ್ಕೆ ತಗೊಂಬಂದು ಕೊಟ್ಟಿರೋದು ಓರಿಯನ್ ಜ್ಯೂಸು. ಇದು ಕುಡಿಬೇಕು ಗೈಸ್, ಸುಸ್ತಾದಾಗ ಸುಸ್ತೆಲ್ಲ ಕಮ್ಮಿ ಆಯ್ತದೆ ಗೈಸ್. ನಿಜವಲ್ಲ ನಮ್ಮ ಅಪ್ಪನೂ ಸರಿನೇ ಗೈಸ್, ನಮ್ಮ ಅಪ್ಪನೂ ಯಾವಾಗಲೂ ಹುಷಾರು ತಪ್ಪಲ್ಲ, ಅವರು ಅಪರೂಪನೇ ಹುಷಾರು ತಪ್ಪೋದು. ನಾನು ಒಂದು 2 ತಿಂಗಳು 3 ತಿಂಗಳಿಗೆ ಈ ಥರ ಹುಷಾರು ತಪ್ತೀನಿ. ನಂಗೆ ಬರೋದೇ ಗಂಟ್ಲಿಗೆ ಇರ್ತಾವೆ, ಇನ್ನೇನು ಬರೋಲ್ಲ. ಅದಕ್ಕೆ ಶುಂಠಿ ಟೀ ಕುಡಿತಿರ್ತೀನಿ ನಾನು. ಶುಂಠಿ ಯಾಕಂಗೆ ಕುಡಿತಿದ್ರೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ನಂಗೆ ಗೊತ್ತಾಗೈತೆ, ಅದಕ್ಕೆ ಅದನ್ನು ಮಾಡ್ತಾ ಇರ್ತೀನಿ. ಅದಕ್ಕೆ ಇವಾಗ ಗೊತ್ತಿಲ್ಲ, ಮೊದಲು ಜಾಸ್ತಿ ಬರ್ತಿತ್ತು ಜ್ವರ ಅನ್ನೋದು. ಏನು ಕಪ್ಪನವ ಗೈಸ್, ನಮ್ಮ ಮನೆಗೆ ಅದೇನೋ ಕಾಣಿ, ಎಷ್ಟು ತಕೋಗಿ ತೂರಿ ಹಸಿದ್ರು ಕಪ್ಪಗಳು ಮನೆ ಒಳಗೆ ಬರ್ತಾವ. ಅದೇನೋ ಅನ್ನೋದು ಗೊತ್ತಿಲ್ಲ. ಈ ಕಪ್ಪ ಡೇಂಜರು ಏನಕ್ಕೆ ಅಂದರೆ, ಈ ಕಪ್ಪೆ ಬತ್ತಿರೋದು ನೋಡ್ಬಿಟ್ಟು ಅವು ಒಳಗೆ ಬಂದ್ಬಿಡ್ತವೆ ಕಪ್ಪೆ ಹಿಡ್ಕೊಳಕ್ಕೆ. ಈ ಕಪ್ಪೆ ಡೇಂಜರು ಗೈಸ್. ಟೈಮು 10:30 ಆಗೈತೆ. 10:30 ಆದರೂ ನಮ್ಮ ಪ್ರವೀಣ ಕೆಲಸ ಮಾಡ್ತಾ ಇರೋದು. ಅಣ್ಣ 10:30 ಆಗಿದ್ರು ಕೆಲಸ ಮಾಡ್ತಾ ಇರೋದು ಗೈಸ್. ಇನ್ನೂ ಎಷ್ಟೊತ್ತು ಗಂಟೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಊಟ ಮಾಡಿದೀಣ? ಊಟ ಆಯಿತು. ಏನು ಊಟ ಮಾಡ್ದ? ನಂದು ಆಯಿತು, ಅನ್ನ ಸಾಂಬಾರು. ನಮ್ಮದು ಅನ್ನ ಸಾಂಬಾರೇ. ಎಷ್ಟೊತ್ತು ಗಂಟೆ ಮಾಡೆ? 12 ಗಂಟೆ. ಅಲ್ಲ ಇದು KGF ಅಲ್ಲಿ ಚಾಚು ಇವನು ತಾತ ಕೇಳ್ತಾರಲ್ಲ, ಯಾರಿಗೋಸ್ಕರ ಈ ಥರ ಮಾಡ್ತಾ ಇದೀಯಾ ಅಂತ ಹಂಗೆ ಕೇಳ್ಬೇಕಾಯ್ತು ನಾನು. ಇಷ್ಟೊತ್ತು ಗಂಟೆ ಯಾರಿಗೋಸ್ಕರ ಕೆಲಸ ಹತ್ಕೊಂಬಂಗೋಸ್ಕರ ಕೆಲಸ ಮಾಡ್ತಿರೋದ ಅಂತ ಇನ್ನು ಯಾರಿಗೋಸ್ಕರ ಮನೆಯಪ್ಪ ಗೈಸ್. ನೋಡಿ, ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟು ಇಲ್ಲ. ಪ್ರವೀಣ ಮೊದಲು 4 ಗಂಟೆ 5 ಗಂಟೆ ಕೆಲಸ ಮಾಡೋರು ನೈಟ್. ಇವರು ಇವಾಗಲೂ 11 ಗಂಟೆ 12 ಗಂಟೆ ಆದ್ಮೇಲೆ 12 ಗಂಟೆನೂ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಚಿಕ್ಕ ವಿಗ್ರಹ ಮನೇಲೆ ಹಾಕೊಂಡು ಕೆಲಸ ಮಾಡ್ತಾರೆ ಇವರು. ಚಿಕ್ಕದಲ್ಲ, ದೊಡ್ಡವಾದರೆ ಸಡ್ಡ ಹತ್ರಗೆ ಹೋಗ್ಬೇಕು. ಬೈ ಎಷ್ಟೊತ್ತು ಗಂಟೆ ಮಾಡ್ತೇವೆ ಇವತ್ತು? 12 ಗಂಟೆ. 12 ಗಂಟೆ ನಾವು ಮನೆ ಕತ್ತಿಗೆ 12 ಗಂಟೆ ನಿದ್ರೆ ನೀಡೋಕ್ಕಾಗಲ್ಲ. ಪಾಚ್ಕಳಿ ನೀವು ಹೋಗಿ ಪಾಚ್ಕಳಿ. ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬಾಯ್, ಟಾಟಾ ಗೈಸ್. ಮತ್ತು ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ ಕುಕಿಂಗ್ ಕಂಟೆಂಟ್ ಮಾಡ್ತೀನಿ.